ಚೆನ್ನಾಗಿದೆ. 100 days ಗ್ಯಾರಂಟಿ. ಆಲ್ ದ ಬೆಸ್ಟ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟಕ್ಕೆ ಜನಕ್ಕೆ ಇಷ್ಟ ಆಗಿದೆ ಸಿನಿಮಾ. ನನಗೆ ಗೊತ್ತಿಲ್ಲ, ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಇದನ್ನು ಮಾತ್ರ ಕೇಳ್ಕೊಬೋದು ನಾನು. ಆ್ಯಂಡ್ ಪ್ರತಿಯೊಂದು ಕ್ಷಣನೂ ತುಂಬ ಎಂಜಾಯ್ ಮಾಡೋದು. ನೀವು ಹೇಳಿ, ನಿಮ್ಗೇನು ಅನಿಸ್ತು ಹೇಳಿ ಸಿನಿಮಾ? ಬಿಕಾಸ್ ನೀವು ಹೇಳಿದ್ರೆ ನಮ್ಗೆ ಇನ್ನೂ ನೀಟಾಗಿ ಗೊತ್ತಾಗೋದು. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರ ಸಿನಿಮಾ. ಆ್ಯಂಡ್ ಗೊತ್ತಾಗ್ತಿಲ್ಲ ಮಾತಾಡೋಕ್ಕೆ, ಸಾಕಷ್ಟು ವರ್ಷಗಳಾದ ಮೇಲೆ ಕೊಟ್ಟಿರೋದು. ಆ್ಯಂಡ್ ಥ್ಯಾಂಕ್ ಯು. ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕಾಯಕ್ಕೆ ಹೋಗಬೇಡಿ ಟಿ ವಿಲಿ ಬರುತ್ತೆ ಅಥವಾ ನಿಮಗೆಲ್ಲೋ ಸಿಗುತ್ತೆ ಅಂತ. ನಾವಿನ್ನೂ ದಯವಿಟ್ಟು ಬಂದು ಸಿನಿಮಾ ನೋಡಿ. 13 ವರ್ಷ ಆಯಿತು. ಈಗ ಸಿದ್ಲಿಂಗು ಅಧ್ಯಾಯ 2ನೇದು ಬಂದಿದೆ. ಎಲ್ಲರೂ ಪ್ರೀತಿಯಿಂದ ಅವನಿಗೆ ಆಶೀರ್ವಾದ ಮಾಡಿ ಅಭಿನಂದಿಸಿ. ಸಿದ್ಲಿಂಗ್ 2 ಗೆಲ್ಲಲೇಬೇಕು. ನಮ್ಮ ಡೈರೆಕ್ಟ್ರು ನಿಂತ್ಕೊಳ್ಬೇಕು, ಅವರಿಂದೇ ನಾವೆಲ್ಲ ನಿಂತ್ಕೊಳ್ತೀವಿ. ಅದಕ್ಕೆ ಅಭಿಮಾನಿ ದೇವರುಗಳು ಈ ಸಿನಿಮಾನ ಥಿಯೇಟ್ರಿನಲ್ಲಿ ಬಂದು ನೋಡಬೇಕು. 13 ವರ್ಷ ಆಗಿದೆ ಈ ಥರ ಸಿನಿಮಾ ಬಂದು. ಸಿದ್ಲಿಂಗು 2 ಚೆನ್ನಾಗಿ ಗೆಲ್ಲಬೇಕು. ಜನ ಅದನ್ನು ನೋಡಿ ಅದನ್ನು ಬೆಂಬಲಿಸ್ಬೇಕು. ಬಿಕಾಸ್ ಇದು ಡೈರೆಕ್ಟ್ರನ ಶಕ್ತಿ ಏನು, ಒಬ್ಬ ಒಳ್ಳೆ ಡೈರೆಕ್ಟ್ರ್ ಎಂಥ ಸಿನಿಮಾ ಮಾಡಬಲ್ಲ ಅನ್ನೋದನ್ನು ವಿಜಯ್ ಪ್ರಸಾದ್ ಸರ್ ಇದರಲ್ಲಿ ಪ್ರೂವ್ ಮಾಡಿದ್ದಾರೆ. ಅವರ ಕೆಲವು ಸಿನಿಮಾಗಳನ್ನು ಅವರು ನೋಡಿ ಈ ಥರ ಮಾಡಬಾರ್ದು, ಬೇರೆ ಥರ ಮಾಡ್ತೀನಿ ನಾನು ಈ ಸಲ, ಅವರು ಪ್ರೆಸ್ ಮೀಟಲ್ಲೇ ಹೇಳಿದರು ಡಬಲ್ ಮೀನಿಂಗ್ ಇರೋದಿಲ್ಲ, ನಾನು ವಂಡರ್ಫುಲ್ ಮೀನಿಂಗ್ ಕೊಡ್ತೀನಿ ಅಂತ. ಅವ್ರ ಮಾತಿಗೆ ತಕ್ಕಂಗೆ ನಡ್ಕೊಂಡು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸಿನಿಮಾನ. ಒಬ್ಬ ಆರ್ಟಿಸ್ಟಾಗಿ ನಾನು ಆ ಪಾತ್ರನ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಯೋಗಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗಬೇಕು, ಅವ್ರು ಗೆಲ್ಲಬೇಕು. ಮತ್ತು ಕನ್ನಡದಲ್ಲಿ ಸಿದ್ಲಿಂಗು 2 ಒಂದು ದೊಡ್ಡ ಸದ್ದು ಮಾಡಬೇಕು ಅಂತ ನಾನು ಆರ್ಟಿಸ್ಟಾಗಿ ಕನ್ನಡದ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ತೀನಿ. ಆ್ಯಂಡ್ ಏನು ಹೇಳಿ, ನನಗೆ ಎಮೋಷ್ನಲ್ ಆಗ್ತಾಯಿದ್ದೀನಿ. ಬಿಕಾಸ್ ನಾನು ಇವತ್ತೇ ಫಸ್ಟ್ ನೋಡಿದ್ದು ಸಿನಿಮಾನ. ಡಬ್ಬಿಂಗ್ ಟೈಮಲ್ಲಿ ನನ್ನ ಪೋರ್ಷನ್ಸ್ ಮಾತ್ರ ನೋಡಿದ್ದೆ. ನಿಜವಾಗ್ಲೂ ಇಷ್ಟ ಆಯಿತು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ. ಇಂಥ ದೊಡ್ಡ ಪ್ರಾಜೆಕ್ಟ್ಗೆ ನಾನೊಂದು ಪುಟ್ಟ ಕಾಣಿಕೆ ನನ್ನಿಂದ ಕೊಡಿಸ್ಕೊಂಡಿದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ಆಗ್ತದೆ. ಸಿದ್ಲಿಂಗು 2 ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಸಿಗೆ ಬಂದು ನೋಡಿ. ಮೇಡಮ್, ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ನ ತುಂಬ ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಕೋರ್ಟ್ ಸೀನೇ ದೊಡ್ಡ ಹೈಲೈಟ್. ಅದರಲ್ಲಿ ನೀವು ಪಾತ್ರ ಡೈರೆಕ್ಷನ್ ಎಲ್ಲ ಹೇಗೆ ಮಾಡಿದ್ರು, ಜೊತೆಲ್ಲ ಹೇಗೆ ಒಡನಾಟ ಇತ್ತು? ಡೈರೆಕ್ಟ್ರು ಸರು ಎಕ್ಸಲೆಂಟ್ ಡೈರೆಕ್ಟ್ರು. ನಾನು ಅಷ್ಟು ತಾಳ್ಮೆ ಇರೋವಂಥ ವ್ಯಕ್ತಿನ ನಾನು ನೋಡಿದ್ದೀನಿ, ಅದರಲ್ಲಿ ಇವರು ಒಬ್ಬರು. ಸೊ ಇಲ್ಲಿಗೆ ಥಿಯೇಟ್ರಿಗೆ ಬಂದು ನೋಡಿ ನನಗಿನ್ನೂ ಒಂದು ಸರ್ಪ್ರೈಸ್ ಕಾದಿತ್ತು. ನನಗೇನು ಕತೆ ಏನೂ ಗೊತ್ತಿರಲಿಲ್ಲ. ಬರೀ ಡೈರೆಕ್ಟ್ರ್ ಅಲ್ಲ, ದೊಡ್ಡ ಆ್ಯಕ್ಟ್ರ್ ಅಂತಲೂ ಗೊತ್ತಾಯಿತು. ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಒಳ್ಳೆದಾಗಲಿ ಮೇಡಮ್. ಸಾಕಷ್ಟು ಸರ್ ಮಾಡ್ತಾ ಇದೆ. ಸೊ ಮೂವಿ ನೋಡ್ಕೊಂಡು ಬಂದಿದ್ರಿ. ಸೊ ಓವರಾಲ್ ಆಗಿ ಮೂವಿಗೆ ಸಿದ್ಲಿಂಗು 2 ಬಗ್ಗೆ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲರಿಗೂ ನಮಸ್ಕಾರ. ಸಿನಿಮಾ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಸೀನಲ್ಲೂ ನನಗೆ ತುಂಬ ಇಷ್ಟ ಆಗಿದೆ. ಏನಪ್ಪ ಅಂದರೆ ಪ್ರತಿಯೊಂದು ಸೀನಲ್ಲೂ ಕಾಮಿಡಿ ಜೊತೆಗೆ ಒಂದು ಬ್ಯೂಟಿಫುಲ್ ಮೆಸೇಜ್ನ ಕೊಡ್ತಾ ಹೋಗಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಓವರಾಲ್ ಹೇಳಬೇಕು ಅಂದರೆ ಟೆಕ್ನಿಕಲಿ ಇರ್ಬೋದು ಅಥವಾ ನಮ್ಮ ಡೈರೆಕ್ಷನ್, ವಿಜಯ್ ಪ್ರಸಾದ್ ಸರ್ದು ಡೈರೆಕ್ಷನ್ನು ಎಲ್ಲರಿಗೂ ಗೊತ್ತೇ ಇದೆ. ಅವ್ರದ್ದು ಡೈರೆಕ್ಷನ್ ತುಂಬ ಅದ್ಭುತವಾಗಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ಇನ್ನೂ ವಿಭಿನ್ನವಾಗಿ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಎಲ್ಲೂ ನಮಗೆ ಬೋರಿಂಗ್ ಅನಿಸಲ್ಲ ಅಥವಾ ಎಲ್ಲೂ ನಮಗೆ ಸಾಕಪ್ಪ ಅಂತ ಅನಿಸಲ್ಲ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಆಮೇಲೆ ಎಲ್ಲೂ ನಮಗೆ ಮಕ್ಕಳು ಮರಿ ಎಲ್ಲರ ಜೊತೆಗೂ ಕೂತ್ಕೊಂಡು ನೋಡೋಕ್ಕೆ ಎಲ್ಲೂ ಕಸಿವಿಸಿ ಅನಿಸಲ್ಲ. ತುಂಬ ಅದ್ಭುತವಾಗಿದೆ ಸಿನಿಮಾ. ಆ್ಯಂಡ್ ದಯವಿಟ್ಟು ನಮ್ಮ ಕನ್ನಡ ಅಭಿಮಾನಿಗಳನ್ನ ಕೇಳ್ಕೊಳ್ಳೋದೇನಪ್ಪ ಅಂದರೆ ದಯವಿಟ್ಟು ಈ ಸಿನಿಮಾನ ಒಂದು ಒಳ್ಳೆ ಸಕ್ಸಸ್ ಆಗಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.